ಜೂಜು ಎಂದರೆ ಕಂದನಿಗೆ ಸವಿ ಹಾಲು, ಜೂಗುಳದ ಪ್ರೀತಿಯಲ್ಲಿ ಎಲ್ಲರಿಗೂ ಸಮಪಾಲು. ಎಲ್ಲಿದೆಯೋ ಮಗನೇ? ಇಲ್ಲೇ ಅಮ್ಮ, HD ಕೋಟೆ ಹತ್ರ ಯಾವುದೋ ಒಂದು ರೆಸಾರ್ಟಲ್ಲಿ ಇದ್ದೀನಿ. ನೀನು ನಿನ್ ದುಃಖನೇ ಹೆಚ್ಚು ಅಂತ ಅಂದ್ಕೊಂಡ್ರೆ ನನ್ನ ನೋವು ಕೇಳೋರು ಯಾರು? ಮಗನಿಂದ ದೂರ ಗಂಡನ್ ಕಳ್ಕೊಂಡೆ, ಈಗ ಮೊಮ್ಮಗು ಯಾರ್ದೋ ಪಾಲಾಗಿ ದಿಕ್ಕಿಲ್ಲದ ಪರದೇಸಿ ತರ ಬೆಳೀತಾ ಇದೆ. ಹಳದನ್ನೆಲ್ಲ ಮರಿಬೇಕು, ನೀನು ಹೊಸ ಮನುಷ್ಯ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನೀನು ಯಶೋದನ್ನು ಮರಿಬೇಕು, ದೇವಕಿನೂ ಮರಿಬೇಕು. ಅದೆಲ್ಲಿ ಸಾಧ್ಯ ಆಗುತ್ತೆ ಹೇಳಮ್ಮ? ಮನುಷ್ಯನ ಮನಸ್ಸಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ರಘು. ನೀನು ಆದಷ್ಟು ಬೇಗ ಬಂದ್ಬಿಡು ರಘು. ಖಂಡಿತ ಬರ್ತೀನಿ. ನಿನ್ ಧ್ವನಿ ಕೇಳಿ ಸಮಾಧಾನ ಆಯ್ತು. ಬೇಗ ಬಂದ್ಬಿಡ್ತೀಯಾ? ನಿಮ್ಮಿಬ್ರು ಈ ರೀತಿ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಕರೆಕ್ಟ್. ಹಳೆ ವಾಸುಭಾವ ಅಪರೂಪಕ್ಕೊಂದ್ಸತಿ ಮನೆಗ್ ಬಂದಾಗ ದೇವ್ಕಿ ಅಕ್ಕಂಗೆ ಕದ್ದು ಲೈನ್ ಹೊಡಿತಾ ಇದ್ರಲ್ಲ, ಅದಿನ್ನು ಹಾಗೇ ಕಣ್ಮುಂದೆ ಬರ್ತಾ ಇದೆ. ತಿಳಿಯಾಗಿತ್ತು ನಮ್ಮ ಮನ್ಸಿನ ಕೊಳದಲ್ಲಿ. ಯಾಕೆ ಸುಮ್ಮನೆ ಎಲ್ರೂ ಸೇರಿ ಕಲ್ಲೆಸ್ಕೊಂಡ್ವಕ್ಕ? ಅದೆಲ್ಲ ಈಗ ಯಾಕೆ? ಹರ್ಸೋ ಮನಸ್ಸು ಬೈದ್ರು ಒಳ್ಳೇದಾಗುತ್ತೆ. ಇಂಥವ್ರ ಮಧ್ಯೆ ಇದೀವಲ್ಲ ನಾವು, ಅದಕ್ಕೆ ಖುಷಿ ಪಡ್ಬೇಕು. ವಾಸು, ನಿಂಗೆ ಈ ದೇಶ ಬಿಟ್ಟು ಹೋಗ್ಬೇಕು ಅಂತ ಆಗಾಗ ಅನ್ನಿಸ್ತಾ ಇರುತ್ತಲ್ವಾ? ಈಗ್ಲೂ ನಿನ್ ಸುತ್ತ ಇರೋ ಈ ಜನರನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ದೇವ್ಕಿ, ಕೆಲವೊಂದು ಸಂದರ್ಭದಲ್ಲಿ ನಮ್ಮ ನಿರ್ಧಾರಗಳು ಆಯಾ ಮೂಡಕ್ ತಕ್ಕ ಹಾಗಿರುತ್ತೆ, ಆಮೇಲೆ ಬದಲಾಗುತ್ತೆ. ಅದು ಪ್ರಶ್ನೆ ಮಾಡೋಂಥ ವಿಚಾರ ಆಗ್ಬಾರ್ದು ಕಣೆ. ಹೇಳಿ, ಇನ್ನೊಂದ್ಸಲ ಹೇಳಿ, ಕಿವಿ ಹಿಂಡಿ ಹೇಳಿ. ನಿಮ್ ಹೆಂಡತಿ ಕಿವಿ ನಾವ್ಯಾಕ್ರಿ ಹಿಂಡ್ಬೇಕು? ಏನೋ ನೀವೇ ಆ ಕೆಲಸ ಮಾಡಿದ್ರೆ ನೀವಿಬ್ರು ಮುಖ ಹೇಗಿರುತ್ತೆ ಅಂತ ನಾವ್ ನೋಡ್ಬೋದಪ್ಪ. ದೇವಕಿ ನನಗೆ ಅವಮಾನ ಮಾಡಿದ್ಲು. ಮನೆಗೆ ಬಂದು ಬಾಯಿಗೆ ಬಂದಾಗೆ ಬೈದು ಹೋದ್ಲು ನಿಜ. ಆದ್ರೆ ಇವತ್ತು ಯಶೋದ ಬಿಟ್ರೆ ನನ್ನ ಹೆಚ್ಚು ಹಚ್ಕೊಂಡಿರೋದು ದೇವಕಿನ. ಅಕಸ್ಮಾತ್ ಯಶೋದ ಏನಾದ್ರೂ ಸತ್ತು ಹೋಗಿದ್ರೆ ದೇವಕಿ ನನಗೆ ಮಾಡಿದ ಅವಮಾನನೆಲ್ಲ ನಾನು ಮರೀತೀನಮ್ಮ. ನೀನ್ ಮಾತ್ರ ನಾನ್ ಮರೆಯೋದಿಲ್ಲ ರಘು. ನಾನು ಬೇಕಾದ್ರೆ ಮಗುನ ಮರಿತೀನಿ, ಆದ್ರೆ ದೇವಕಿನ ಮಾತ್ರ ಮರೆಯೋಕ್ಕಾಗಲ್ಲಮ್ಮ. ಅಮ್ಮ, ದೇವಕಿ ಹತ್ರ ಆ ವಾಸುಗೆ ಡಿವೋರ್ಸ್ ಕೊಡ್ಸಮ್ಮ. ಇದು ನಿನ್ ಕೈಲಿ ಮಾತ್ರ ಸಾಧ್ಯ ಅಮ್ಮ. ನೀ ಮೊದಲು ವಿನಂತಿ ಬಗ್ಗೆ ಯೋಚನೆ ಮಾಡು. ಇಲ್ಲಮ್ಮ, ನಾನು ದೇವಕಿನ ರಘು, ಇನ್ನೊಬ್ಬರ ಕುಟುಂಬದಲ್ಲಿ ನುಗ್ಗಿ ಅವ್ರ ದಾಂಪತ್ಯ ನಾಶ ಮಾಡಿ ಸುಖ ಪಡಬಹುದು ಅಂತ ನೀನ್ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಅದೆಲ್ಲ ಆಗೋದಿಲ್ಲ. ವಿನಂತಿನ ನಿನ್ ಹೆಂಡತಿ ಆಗ್ಬೇಕು. ಅಕ್ಕ, ಯಶೋದ ಏನಾಗಿರ್ಬೋದು? ರಘು ಇಲ್ಲ ರಾಜೇಶ್ವರಿ, ಇವರಿಬ್ರೇ ಇದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಅಂದ್ರೆ ಅವ್ರ ಹತ್ರನೇ ಇದಾರೆ ಅಂತ್ಯಾ? ಅವ್ರ ಹತ್ರ ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಕಣೆ. ಆದ್ರೆ ಈ ಘಟನೆ ಬಗ್ಗೆ ಅವರಿಬ್ಬರಲ್ಲೇ ಯಾರಿಗಾದ್ರೂ ಒಬ್ರಿಗೆ ಗೊತ್ತಿರತ್ತೆ ಅಂತ ಪದೇ ಪದೇ ನನ್ನ ಮನ್ಸು ಹೇಳ್ತಾ ಇದೆ. ಆದ್ರೂ ತಿಳಿದೇ ಇನ್ನೊಬ್ರ ಬಗ್ಗೆ ಅನುಮಾನ ಪಡೋದು ತಪ್ಪಲ್ವಾ? ನೀನ್ ವಿನಂತಿನ ಮದುವೆ ಮಾಡ್ಕೋಬೇಕು ಕಣೋ. ರಘು, ಇದೇ ನಿನ್ ತಂದೆ ತಾಯಿ ಆಸೆ ಕಣೋ. ಅಲ್ಲಮ್ಮ, ಯಶು ವಿಚಾರಣೆ ಇನ್ನೂ ಖಚಿತವಾಗಿ ಗೊತ್ತಿಲ್ಲ. ಅವಳು ಬದುಕಿರ್ಲೂಬಹುದು. ವಿನಂತಿನ ಮದುವೆ ಆದ್ಮೇಲೆ ಯಶು ಬಂದ್ಬಿಟ್ರೆ ದೇವ್ಕಿನ್ ಪಡ್ಕೊಂಡ್ರು ಬರೋದಿಲ್ವಾ ಅವಳು? ದೇವ್ಕಿ ಯೋಚನೆ ಬಿಟ್ಬಿಡು ರಘು. ಮತ್ತೆ ಸಮಸ್ಯೆಗೆ ಸಿಕ್ಕಾಕೋಬೇಡ. ವಿನಂತಿನ ಮದುವೆ ಆಗು. ಯಶೋದ ಬರೋದಿಲ್ಲ. ನಿನಗೆ ಹೇಗಮ್ಮ ಗೊತ್ತು?